ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? 2 ವೀಕ್ಸಿಂದ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ನಾನು ಲಂಚ್ಗೆ ಚಿಕನ್ ಫ್ರೈ, ರೈಸ್ ಆ್ಯಂಡ್ ಸೊಪ್ಸಾರನ್ನ ಮಾಡಿದ್ದೀನಿ. ನಾಳೆ ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿನ ಮಾಡೋದಕ್ಕೆ ಅಕ್ಕಿನ ನೆನೆಯಕ್ಕೆ ಇಡ್ತಾ ಇದ್ದೀನಿ. 4 ಗ್ಲಾಸ್ ಇಡ್ಲಿ ರೈಸ್ಗೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆನ ಹಾಕಿ ಅದ್ರ ಜೊತೆಗೇನೆ ಅವಲಕ್ಕಿನೂ ನಾನು ಮಿಕ್ಸ್ ಮಾಡಿ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ಮತ್ತು ಉರದ್ ದಾಲ್ ಅವಲಕ್ಕಿ ಸಪ್ರೇಟಾಗಿ ನೆನೆಸಿಡ್ತೀನಿ. ಮನೆಯಲ್ಲೇ ಥಿನ್ ಅವಲಕ್ಕಿ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡಿದೆ. ಥಿಕ್ ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಮಾಡೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿರುತ್ತೆ. ಒಂದು 6 hours ನೆನೆದ್ರೆ ಸಾಕು. ತುಂಬಾ ದಿನಗಳಿಂದ ಮೆಹಂದಿ ಹಾಕಿಸ್ಕೊಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಇವತ್ತು ಟೈಮ್ ಸಿಕ್ತು, ಅದಕ್ಕೆ ಹಾಕಿಸ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಕೂಡ ಲಂಚ್ನ ಮುಗಿಸ್ಕೊಂಡು ಈವ್ನಿಂಗ್ ನ್ಯಾಪ್ ತಗೊಂಡೆ. ರಾತ್ರಿ ನೆನೆಯಕ್ಕೆ ಇಟ್ಟಿದ್ದ ಇಡ್ಲಿ ಅಕ್ಕಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಟೆಕ್ಸ್ಚರ್ ಆ ಥರ ತುಂಬ ಸ್ಮೂತ್ ಆಗಿರಬೇಕು. ಗ್ರೈಂಡ್ ಮಾಡಾದ್ಮೇಲೆ ಕಲ್ಲುಪ್ಪು ಆ್ಯಂಡ್ ಸೋಡಾನ ಹಾಕಿ ಈ ಥರ ಕೈಯಲ್ಲೇ ಅಟ್ಲೀಸ್ಟ್ ಒಂದು 10 minutes ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವತ್ತಿನ ಈ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಮೊಘಲೈ ಚಿಕನ್ ಲಬಾಬ್ದಾರ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಆ್ಯಂಡ್ ಕಾಜುನ ಫೈನ್ಲಿ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದ ನಂತರ ಕಡಾಯಿಲಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು 3 to 4 ಮೀಡಿಯಮ್ ಸೈಜ್ ಅನಿಯನ್ನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನಿಯನ್ ಕಲರ್ ಚೇಂಜ್ ಆದಮೇಲೆ ಚಿಕನ್ನ ಆ್ಯಡ್ ಮಾಡಬೇಕು. ನಾನೊಂದು 500 ಗ್ರಾಮ್ ಚಿಕನ್ನ ತಗೊಂಡಿದ್ದೀನಿ. ಬೋನ್ಲೆಸ್ ಬೇಕಾದರೂ ತಗೋಬೋದು, ನಮ್ಗೆ ಯಾವ ಥರ ಇಷ್ಟ ಆ ಥರ ಚಿಕನ್ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಟೊಮೆಟೊ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬಿಡಿ. ಸೊ ಅವಾಗ ಸ್ಟರ್ ಮಾಡ್ತಾ ಇರಿ. ನೀರಿನ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಚಿಕನ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಸ್ಟರ್ ಮಾಡ್ತಾ ಇರಬೇಕು. ಸೊ ನೀವು ನೋಡಿ ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗ್ತಾ ಇದೆ. ನಿಮ್ಗೆ ಏನಾದರೂ ಚಿಕನ್ ತುಂಬಾ ರೋಸ್ಟ್ ಆಗಬೇಕು ಅಂದರೆ ಈ ಸ್ಟೆಪ್ಪಲ್ಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಾಕಿ ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ ಬೇಕಂದರೆ ಸಾಲ್ಟ್ನ ಕೂಡ ಇವಾಗ ಆ್ಯಡ್ ಮಾಡ್ಕೋಬೋದು. ಫಸ್ಟೇ ಹಾಕಿರ್ತೀವಿ, ಸೊ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ಹಾಕೋಬೋದು. ಅದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಸ್ಟರ್ ಮಾಡಿಕೊಂಡು 3 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಮತ್ತು ಇದು ಕ್ರೀಮ್ ಕೂಡ ಹಾಕಬೇಕು. ಇದು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ ಗ್ರೇವಿದು. ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು 10 minutes ಕುಕ್ ಆದರೆ ಸಾಕು. ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಕಸೂರಿ ಮೇಥಿನ ಹಾಕೋಬೇಕು. ಈ ಥರ ಸಪ್ರೇಟಾಗಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಡೆಲಿಷಿಯಸ್ ಆಗಿ ಟರ್ನ್ ಔಟ್ ಆಗುತ್ತೆ ಅಂತ. ಸೊ ಇದಕ್ಕೆ ನಾವು ಚಪಾತಿ ಜೊತೆ ತಿಂದರೆ ಇನ್ನೂ ಯಮ್ಮಿಯಾಗಿರುತ್ತೆ. ಇದೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ, ನಿಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಡೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇಡ್ಲಿ ಜೊತೆಗೆ ವಡೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಅದಕ್ಕಂತ ರೆಡ್ ಚಟ್ನಿ ಕೂಡ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಇಡ್ಲಿ ಬ್ಯಾಟರ್ ಕೂಡ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ನೀರನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೋಬೇಡಿ ಕನ್ಸಿಸ್ಟೆನ್ಸಿಗೆ, ಯಾಕಂದರೆ ಇಡ್ಲಿ ಫ್ಲಫಿ ಆಗಿರೋದಿಲ್ಲ. ಇಡ್ಲಿ ಎಷ್ಟು ಸ್ಮೂತಾಗಿ ಫ್ಲಫಿಯಾಗಿ ಆಗಿದೆ ನೋಡಿ. ಸೊ ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ನೀವು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.